ಸಮಾಚಾರ ನ್ಯೂಸ್ಗೆ ಸ್ವಾಗತ. ನಾನು ಮಂಜುಳಾ ಕೊಂಡರಾಜನಹಳ್ಳಿ, ಕೋಲಾರ. ಹಸಿರು ಸೇನೆಗೆ, ರೈತರ ಹೋರಾಟಕ್ಕೆ, ರೈತ ಚಳವಳಿಗೆ ಬೇಕೇ ಬೇಕು, ಬೇಕೇ ಬೇಕು. ಕೊಡುವುದಿಲ್ಲ 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 ಕೊಡುವುದಿಲ್ಲ. ನಮ್ಮ ಕೃಷಿ ಭೂಮಿ ನಮ್ಮ ಹಕ್ಕು, ನಮ್ಮ ಕೃಷಿ ಭೂಮಿ ನಮ್ಮ ಕೃಷಿ ಭೂಮಿ ನಮ್ಮ ಭೂಮಿ ನಮ್ಮ ಭೂಮಿ ಸಂಘಕ್ಕೆ, ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ, ಹಸಿರು ಸೇನೆಗೆ, ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ, ರೈತ ಸಂಘಕ್ಕೆ. ಪ್ರದೇಶ 2821 ಘೋಷಣೆ ಮಾಡೋರೆ. ಈಗ ಸಾಕಷ್ಟು ಇಷ್ಟು ಹೆಕ್ಟೇರ್ ಖಾಲಿ ಐತೆ. ನಮ್ಮ ವಿವಂಗಲ್ ಆಗ್ಬೋದು, ನರಸಾಪುರ, ದೊಡ್ಡಬಳ್ಳಾಪುರ, ಚಂದ್ರಾಯಪಟ್ಟಣ, ನರಸಾಪುರ, ಈ ಭಾಗದಲ್ಲೆಲ್ಲ ಏರ್ಪೋರ್ಟ್ ಸುತ್ತಮುತ್ತಲೇ ಬೇಕಾದಷ್ಟು ಜಾಗ ಐತೆ. ಅದನ್ನೆಲ್ಲ ಹೊರತುಪಡಿಸಿ ಇಲ್ಲಿ ಏನು ಕೈಗಾರಿಕಾ ಪ್ರದೇಶ ಘೋಷಣೆ ಮಾಡಬೇಕಾದ ಉದ್ದೇಶ ಏನಂದರೆ, ಇವರು ರಿಯಲ್ ಎಸ್ಟೇಟ್ ಮಾಫಿಯಾ ಸೃಷ್ಟಿ ಮಾಡೋಕ್ಕೆ ಹೊರಟವ್ರೆ. ನನ್ನ ಸಚಿವರು ಹೊಸನಹಳ್ಳಿಯಲ್ಲಿ ಏನು ಕೈಗಾರಿಕಾ ಪ್ರದೇಶ ಮಾಡೋರಲ್ಲ, ಅಲ್ಲಿ ಯಾಕೆ ನೀವು ಇಂಪ್ರೂವ್ಮೆಂಟ್ ಮಾಡಲಿಲ್ಲ? ಫಸ್ಟ್ ಅಲ್ಲಿ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳಿ. ನಮ್ಮ ಫಲವತ್ತಾದ ಜಮೀನನ್ನು ಯಾಕೆ ವಶ ಮಾಡ್ಕೊಳಕ್ಕೆ ಹೋಗ್ತಾ ಇದ್ದೀರಾ ನೀವು? ಫಸ್ಟ್ ನೀವು ಏನು ಕೈಗಾರಿಕಾ ಪ್ರದೇಶ ಘೋಷಣೆ ಮಾಡಿದ್ರೆ ಅಲ್ಲಿ ಮಾಡಿ. ಇಲ್ಲಿ ರೈತರ ಸಂಪೂರ್ಣ ವಿರೋಧ ಐತೆ. ಯಾರೋ ದಳ್ಳಾಳಿಗಳನ್ನ ಎತ್ಕಟ್ಟಿ ಪ್ರತಿಭಟನೆ ಮಾಡಿಸೋದು ಅದು ಸರಿಯಿಲ್ಲ. ಇಲ್ಲಿ ನಿಜವಾದ ರೈತರನ್ನ ನೀವು ಸಭೆ ಸೇರಿಸ್ತೀನಿ ಅಂತ ಹೇಳಿದ್ರಲ್ಲ, ಆ ಮಾತು ತಕ್ಕಂಗೆ ನೀವು ನಡ್ಕೊಳ್ರಿ. ನೀವು ಸುಮಾರು ವರ್ಷಗಳಿಂದ ಹೇಳ್ಕೊಂಡೆ ಬರ್ತಾ ಇದ್ರೆ ಯಾವುದೇ ಸಭೆ ಮಾಡಲಿಲ್ಲ. ಸೊ ಏನೇ ತೀರ್ಮಾನ ಮಾಡ್ತೀರಾ ನೀವು ನೋಟಿಫಿಕೇಶನ್ ಮಾಡಿದ್ರ, ಇದು ನೀವು ರೈತರ ಜೊತೆ ಸಂಪರ್ಕ ಮಾಡಿ ಮಾಡಬೇಕಾಗಿತ್ತು. ನೀವು ಸಚಿವರು ಯಾವುದೇ ಜನ ರೈತ ಬಂಧುರ ಹತ್ರ ಚರ್ಚೆ ಮಾಡ್ದೇ ನೀವು ನೋಟಿಫಿಕೇಶನ್ ಮಾಡಿರೋದು ನೀವು ತಪ್ಪು. ಇದು ನೀವು ಯಾವುದೇ ಕಾರಣಕ್ಕೂ ನಾವು ಒಂದು ಅಡಿ ಸಹ ನಾವು ಇಲ್ಲಿ ಬಿಡೋಕೆ ರೆಡಿ ಇಲ್ಲ. ನೀವು ಮಾಡೋದೇ ಆದರೆ ಶಿಲ್ಘಾಟ್ ಆಚೆ ಅಬ್ಲೂಡ್ ಕಡೆ ಆಚೆ ಬೇಜನ್ ಸರ್ಕಾರಿ ಜಮೀನು ಐತೆ. ಆ ಶಿಲ್ಘಾಟ್ ಟೌನು ಇಂಪ್ರೂವ್ಮೆಂಟ್ ಆಗ್ತದೆ. ನೀವು ಡೆವಲಪ್ಮೆಂಟ್ ಆಗಿರೋ ಕಡೆ ಎಲ್ಲ ಇಂಪ್ರೂವ್ಮೆಂಟ್ ಮಾಡೋಂಥದ್ದು ಏನೈತೆ? ಏರ್ಪೋರ್ಟ್ ಸುತ್ತಮುತ್ತಲು ಏನು ಈಗ ನೀವು ಏರ್ಪೋರ್ಟ್ 10 ಕಿಲೋಮೀಟ್ರು 15 ಕಿಲೋಮೀಟ್ರು ಅಂತರದಲ್ಲೇ ಬೇಕಾ ನಿಮಗೆ? ಹೋಗಿ ನೀವು ಒಂದು ಹೆಚ್ಚು ಕಡಿಮೆ ಒಂದು 20 ಕಿಲೋಮೀಟ್ರ್ ಆಗ್ತದೆ ಅಷ್ಟೇ, ಅಲ್ಲಿ ಇಂಪ್ರೂವ್ಮೆಂಟ್ ಮಾಡಿ. ಅಲ್ಲಿ ಆ ಭಾಗದಲ್ಲಿ ಡೆವಲಪ್ಮೆಂಟ್ ಮಾಡಿದಾಗ ದಿಬ್ಬುರಳ್ಳಿ, ಸಾದ್ಲಿ, ಚಿಂತಾಮಣಿ ಈ ಕಡೆ ಎಲ್ಲ ಡೆವಲಪ್ಮೆಂಟ್ ಆಗ್ತದೆ. ನೀವು ಇಂಪ್ರೂವ್ಮೆಂಟ್ ಮಾಡಿರೋ ಕಡೆ ಎಲ್ಲರೂ ಮಾಡ್ತಾರೆ. ಫಸ್ಟು ಫಲವತ್ತಾದ ಜಮೀನು ನಮ್ಮನ್ನು ಉಳಿಸ್ಕೊಳ್ಳೋಕೆ ವ್ಯವಸ್ಥೆ ಮಾಡಿ. ಯಾವುದೇ ಕಾರಣಕ್ಕೂ ಗೊಂದಲ ಸೃಷ್ಟಿ ಮಾಡೋದು ಬೇಡ. ಯಾರೋ ದಳ್ಳಾಳಿಗಳನ್ನ ಎತ್ಕಟ್ಬಿಟ್ಟು ನೀವು ಅಲ್ಲಿ ಪ್ರತಿಭಟನೆ ಮಾಡ್ಬೋದು, ಇವೆಲ್ಲ ಶೋಭೆ ತರಲ್ಲ. ನಾವು ನಿಜವಾದ ರೈತರು ಇಲ್ಲೇ ಇದ್ದೀವಿ, ಯಾರು ಏನು ಎಲ್ಲೂ ಹೋಗಿಲ್ಲ. ನೀವು ನಿಜವಾದ ರೈತನ ಪರಿಶೀಲನೆ ಮಾಡಿ ನಮ್ಮ ಕೈಗಾರಿಕಾ ಪ್ರದೇಶ ಉಳಿಸೋಂಥ ಕೆಲಸ ಮಾಡ್ಬೇಕು ಸಚಿವರು. ಇದೇನಾದರೂ ಮಾಡಿಲ್ಲ ಅಂದರೆ ಉಗ್ರವಾದ ಹೋರಾಟ ಮಾಡ್ತೀವಿ. ಯಾವುದೇ ಕಾರಣಕ್ಕೂ ನಾವು ಜಮೀನಂತೂ ಬಿಟ್ಕೊಡೋಕ್ಕೆ ನಾವು ರೆಡಿ ಇಲ್ಲ. ಅದು ಈ ನಿಮ್ಮ ಮಾಧ್ಯಮ ಮುಖೇನ ಸಚಿವರಿಗೆ ಮನವಿ ಮಾಡ್ತಾಯಿದ್ದೀವಿ. ಮನವಿ ಅನ್ನೋದಕ್ಕಿಂತಲೂ ಅವರು ಯಾವುದೇ ಕಾರಣಕ್ಕೆ ಇಲ್ಲಿ ಮಾಡೋಕ್ಕೆ ಸೂಕ್ತ ಪ್ರದೇಶ ಅಂತೂ ಅಲ್ಲ. ನೀವು ಕೊಡೋದೇ ಆದರೆ ನಮಗೆ ನಡಿತೇಂಗನಹಳ್ಳಿ ಕೆರೆ 100 ಎಕರೆ ಐತೆ, ಹಿರೇಬಲ ಕೆರೆ ಐತೆ, ಮಲವಾಸನಹಳ್ಳಿ, ತುಮ್ಮನಹಳ್ಳಿ ಕೆರೆ ಎಲ್ಲ ಐತೆ. ಫಸ್ಟ್ ನೀರು ಕೊಡಿ. ನೀರು ಕೊಡೋದು ಬಿಟ್ಬಿಟ್ಟು ನೀವು ರೈತರನ್ನೆಲ್ಲ ಓಡಿಸೋಂಥ ಕೆಲಸ ಮಾಡೋಕ್ಕೆ ಹೋಗ್ಬಾರ್ದು. ಫಸ್ಟ್ ನೀರು ಕೊಡೋಂಥ ವ್ಯವಸ್ಥೆ ಮಾಡಿರಿ. ನಿಮ್ಮ ಸರ್ಕಾರ ಕರೆಕ್ಟಾಗಿ ರೈತರ ಪರವಾಗಿದ್ದರೆ ರೈತರಿಗೆ ನೀರು ಕೊಡೋಂಥ ವ್ಯವಸ್ಥೆ ಮಾಡಿರಿ. ಕೆರೆಗಳೆಲ್ಲ ಬತ್ತಿ ಹೋಗ್ತಾಯಿದೆ. ನಮ್ಮ ಭಾಗದಲ್ಲಿ ಬೇಜಾನ್ ಕೆರೆಗಳೈತೆ, ನೀರು ಕೊಡೋಂಥ ವ್ಯವಸ್ಥೆ ಮಾಡಿ ಅಂತ ಹೇಳಿ. ಜಂಗಮಕೋಟೆ ಹೋಬಳಿಯ ಕೈಗಾರಿಕೆ ವಿರುದ್ಧವಾಗಿ ನಾವು ಪ್ರತಿಭಟನೆಗೆ ಫ್ರೀಡಮ್ ಪಾರ್ಕ್ಗೆ ಹೊರಟಿದ್ದೀವಿ. ಸುಮಾರು ಒಂದು 2000 ಜನ ಹೊರಟಿದ್ದೀವಿ. ಫ್ರೀಡಮ್ ಪಾರ್ಕಿಗೆ ಹೋಗೋದಕ್ಕೆ ನಾವೆಲ್ಲ ಸಿದ್ಧತೆ ಮಾಡಿಕೊಂಡು ಹೊರಟಿದ್ದೀರಿ. ಈಗ ನಮ್ಮ ಎಲ್ಲ ರೈತರು ಒಟ್ಟಾಗಿ ಹೆಣ್ಮಕ್ಳಾಗ್ಬೋದು, ಯುವಕರಾಗ್ಬೋದು, ಹಿರಿಯರಾಗ್ಬೋದು ಎಲ್ಲ ಒಟ್ಟಾಗಿ ಹೊರಟಿದ್ದಾರೆ. 20 ಹೊರಟಿದ್ದಾರೆ. ನಮ್ಮ ಹಕ್ಕನ್ನು ಅವ್ರು ಉಳಿಸ್ಕೊಡ್ಬೇಕು. ನಾವು ಅಲ್ಲಿ ಪಾಟೀಲ್ ಆಗ್ಬೋದು, ಉಸ್ತುವಾರಿ ಡಾಕ್ಟರ್ ಸುಧಾಕರ್ ಆಗ್ಬೋದು, ಮತ್ತು ನಮ್ಮ ತಾಲೂಕಿನ ML ರವಿಕುಮಾರ್ ಆಗ್ಬೋದು, ಅಲ್ಲಿ ನಮ್ಮ ಸಭೆಗೆ ಬಂದು ನಮ್ಮನ್ನು ನೋಡಿ
ಯಾವುದೇ ಕಾರಣಕ್ಕೂ ನಮ್ಮ ಭೂಮಿಯನ್ನು ಉಳಿಸ್ಕೊಡ್ಬೇಕು, ಫಲವತ್ತಾದ ಭೂಮಿಯನ್ನು ಉಳಿಸ್ಕೊಡ್ಬೇಕು. ಉಳಿಸ್ಕೊಡದೆ ಹೋದ್ರೆ ನಾವು ಈ ಉಗ್ರ ಹೋರಾಟವನ್ನು ಕಂಟಿನ್ಯೂ ಮಾಡ್ತೀವಿ. ಸದ್ಯಕ್ಕೆ ಬಿಡೋದೇ ಇಲ್ಲ, ಬಿಡೋ ಮಾತೇ ಇಲ್ಲ. ಭೂಮಿ ಬಿಡದೆ ನಾವು ಬಿಡೋದೇ ಇಲ್ಲ, ಯಾವುದೇ ಕಾರಣಕ್ಕೂ ಭೂಮಿ ಬಿಡೋಲ್ಲ. ರಕ್ತಾಧಾರ ಕೊಟ್ಟವು ಭೂಮಿ ಮಾತ್ರ ಯಾವುದೇ ಕಾರಣಕ್ಕೂ ಬಿಡುವುದಿಲ್ಲ. ಇವ್ರು ಅದು ಏನು ಮಾಡ್ತಾರೆ ನಮ್ಗೆ ಅರ್ಥ ಆಗ್ತಲ್ಲ. ಈಗಾಗಲೇ DC ಆಫೀಸು ಸ್ಟ್ರೈಕ್ ಮಾಡಿದ್ರಿ, ಫ್ರೀಡಮ್ ಪಾರ್ಕಲ್ಲಿ ಒಂದು ಸತಿ ಮಾಡಿದ್ರಿ, ಕ್ರಾಸಲ್ಲಿ ಒಂದು ಸತಿ ಮಾಡಿದ್ರಿ. ಎಲ್ಲ ಗಮನ ಬಂದರೂ ಅವರು ಇದ್ರ ಬಗ್ಗೆ ಸರ್ಕಾರದ ಬಗ್ಗೆ ಗಮನ ಅವರು ಹರಿಸೋರೆ ಬಿಟ್ಟರೆ ಗೊತ್ತಾಗ್ತಾ ಇಲ್ಲ. ಈಗ ನಾವು ಹೋಗೋದು ಏನೇ ಆಗಲಿ ಇವತ್ತು ನಮಗೆ ಫೈನಲ್ ಮಾಡಬೇಕು. ಯಾವುದೇ ಕಾರಣಕ್ಕೂ ಅವರು ನಮ್ಮನ್ನು ವಾಪಸ್ ಕಳಿಸೋ ಮಾತೇ ಇಲ್ಲ. ವಾಪಸ್ ಭೂಮಿ ಬಿಟ್ಟಿದ್ದೀರಿ, ನೀವು ಹೋಗಿ ಆರಾಮಾಗಿ ವ್ಯವಸಾಯ ಮಾಡಿರಿ ಅಂತ ಹೇಳ್ಬೇಕು. ಆ ಮಟ್ಟಿಗೆ ನಾವು ಇವತ್ತು ಹೊರಟಿದ್ವಿ. ಯಾವುದೇ ಕಾರಣಕ್ಕೆ ನಾವು ಭೂಮಿ ಇದಾದ ನಂತರ ಅಲ್ಲಿ ಇರೋ ಫ್ರೀಡಮ್ ಪಾರ್ಕಲ್ಲಿ ನಾವು ಪೊಸಿಷನ್ ಮಾಡಿಕೊಂಡು ವಿಧಾನಸೌಧ ಮುತ್ತಿಗೆ ಹಾಕ್ತೀರಿ. ಅಲ್ಲಿ ರಾಜಕಾರಣಿ ಎಲ್ಲ ಬರ್ಬೇಕಾದ್ರೆ ಬಂದು ನಮಗೆ ಅವ್ರಿಗೆ ಭರವಸೆ ಕೊಡುವವರೆಗೂ ನಾವು ಯಾವುದೇ ಕಾರಣಕ್ಕೂ ನಾವು ಈ ಹೋರಾಟವನ್ನು ಹಿಂದೋಗಿದ್ದಿಲ್ಲ. ಹೋರಾಟ ಮುಂದುವರಿಸ್ತೀವಿ, ಈಚೆಗೆ ಬಿಡೋದಿಲ್ಲ. ಈಗ ಅಂತೇಳಿ ನಾನು ಎರಡು ಮಾತು ರೈತರ ಪರವಾಗಿ ಎರಡು ಮಾತು ಎಲ್ರಿಗೂ ನಮಸ್ಕಾರ. ನಾವು ಅಂದರೆ ಜಂಗಮಕೋಟೆ ಹೋಬಳಿಯ KIDBಗೆ ಏನು 13 ಹಳ್ಳಿ ವಶಪಡಿಸ್ಕೊಂತಾರೋ ಆ ಹಳ್ಳಿಯ ರೈತರುಗಳು ನಾವು ಯಾವುದೇ ಕಾರಣಕ್ಕೂ ನಾವು ಈ ಒಂದು ಫಲವತ್ತಾದ ಭೂಮಿನ KIDBಗೆ ಕೊಡೋದಿಲ್ಲ ಅಂಥೇಳಿ ನಾವು ಬೆಂಗಳೂರಿನ ಫ್ರೀಡಮ್ ಪಾರ್ಕ್ಗೆ ಪ್ರತಿಭಟನೆಗೆ ಹೋಗ್ತಾ ಇದ್ದೀವಿ. ಅದು ಆಮೇಲೆ ಇತರೆ ವಿಷಯಗಳು ಏನು KEB ವಿಷಯ ಆಗ್ಬೋದು, ನೀರಾವರಿದಾಗ್ಬೋದು, ಭೂ ಕಾಯ್ದೆ ತಿದ್ದುಪಡಿ, ಈ ಥರ ಎಲ್ಲ ವಿಷಯಗಳು ಅಲ್ಲಿ ಪ್ರಸ್ತಾಪ ಆಗ್ತದೆ. ಈಗ ನಮ್ಮ ಈ ಉದ್ದೇಶ ಏನು ಅಂದರೆ KIDBನ ಯಾವುದೇ ಕಾರಣಕ್ಕೂ ಈ ಒಂದು 13 ನಮ್ಮ ಜಮಕೋಟೆ ಹೋಬಳಿನೂ ಬೇಡ. ಈಗ ನಾವು ಅದಕ್ಕೆ ವಿರೋಧನೂ ಮಾಡಲ್ಲ. ಅದನ್ನು ನಮ್ಮ ತಾಲೂಕಲ್ಲೇ ಇನ್ನೂ ಏನೋ ಆ ಏರಿಯಾದಲ್ಲಿ ಬೇರೆ ಕಡೆ ಮಾಡಲಿ. ಯಾಕಂದರೆ ನಮ್ಮದು ಫಲವತ್ತಾದ ಭೂಮಿ ಇವತ್ತು. ಯಾಕಂದರೆ ಎಲ್ಲ ಥರದ ಬೆಳೆಗಳೂ ಬೆಳೀತಾ ಇದ್ದೀವಿ. ಹಾಗೆಯೇ ನಮ್ಮ MLA ಆಗ್ಬೋದು, ಉಸ್ತುವಾರಿ ಮಂತ್ರಿ ಆಗ್ಬೋದು, ಅಂದರೆ ಹಿಂದೆ ಇದ್ದಂಥ MLAಗಳು ಮಂತ್ರಿಗಳು ಸೇರಿ ನಮಗೀಗ ಶಿಡ್ಲಘಟ್ಟದಲ್ಲಿ ಹೈಟೆಕ್ ಮಾರ್ಕೆಟ್ ಮಾಡ್ತಾ ಇದ್ದಾರೆ ರೇಷ್ಮೆಗೆ. ಆ ಉದ್ದೇಶ ಏನಕ್ಕೆ ಮಾಡ್ತಾವ್ರೆ? ಈಗ ರೇಷ್ಮೆ ಗೂಡು ಬರಬೇಕು. ಅದರಲ್ಲೂ ನಮ್ಮ ಜಮಕೋಟೆ ಹೋಬಳಿ ಈ ಭಾಗ ವಶಪಡಿಸ್ಕೊಂಡು ಕೊಟ್ಟವರು ಇಲ್ಲೇ ಯಥೇಚ್ಛವಾಗಿ ರೇಷ್ಮೆನ ಬೆಳೆಯೋದು. ಅದಕ್ಕೋಸ್ಕರಾದರೂ ನೀವು ಅದನ್ನು ನಿಲ್ಲಿಸಬೇಕು. ಈಗ ಅದೇ ಥರ ನಮ್ಮ ಏರಿಯಾದಲ್ಲಿ ಯಾವುದು ಈ ಭಾಗದಲ್ಲಿ ಕಾಡು ಪ್ರಾಣಿಗಳ ವಾಸ, ಕಾಡು ಪ್ರಾಣಿಗಳು ಉದ್ದೇಶಕ್ಕೋಸ್ಕರಾಗಿ ನಿಲ್ಲಿಸಬೇಕು ಅಂತೇಳಿ ಸುಮಾರು ರೈತರು ಈಗ ನಾವು ಇಲ್ಲಿಂದ ಹೊರಟಿದ್ದೀವಿ. ಸುಮಾರು 2,000 ಜನ ರೈತರು ನಾವು ಹೊರಡ್ತಾ ಇದ್ದೀವಿ. ಇದನ್ನ ಸರ್ಕಾರ ಇದನ್ನ ಕೂಡಲೇ ವಾಪಸ್ ತಗೊಳ್ಬೇಕು. ಯಾಕಂದ್ರೆ C&D ಲ್ಯಾಂಡ್ ಅನ್ನೋ ಕಡೆ ಕೈಗಾರಿಕಾ ಪ್ರದೇಶನ ಸ್ಥಾಪನೆ ಮಾಡಬೇಕು, ನಮ್ಮ ಫಲವತ್ತಾದ ಭೂಮಿನ ಬಿಡಬೇಕು ಅಂತ ಹೇಳ್ತಾ ನಿಮ್ಮಗಳ ಮುಖಾಂತರ ನಾವು ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೀವಿ. ಹಿಂದಕ್ಕೆ